ಹಳೇಬೀಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಿದರಕೆರೆ ಒತ್ತುವರಿ ತೆರವುಗೊಳಿಸಲು ಕೋರಿ ತಾಲೂಕು ಕಚೇರಿಯಲ್ಲಿ ತಹಶೀಲ್ದಾರ್ಗೆ ಬೇಲೂರು ಹಾಗೂ ಹಳೇಬೀಡು ಹೋಬಳಿಯ ಕರವೇ ವತಿಯಿಂದ ಮನವಿ ನೀಡಲಾಯಿತು. ಸರ್ಕಾರಿ ಕೆರೆಯನ್ನು ಉಳಿಸಿಕೊಡುವಂತೆ ತಹಶೀಲ್ದಾರ್ ಅವರಿಗೆ ಮನವಿ ಮಾಡಿದ ನಂತರ ಈ ವೇಳೆ ಮಾತನಾಡಿದ ಜಿಲ್ಲಾ ಕರವೇ ಜಿಲ್ಲಾ ಉಪಾಧ್ಯಕ್ಷ ಸೀತಾರಾಮ್ ಮತ್ತು ಬೇಲೂರು ಕರವೇ ಪ್ರಧಾನ ಕಾರ್ಯದರ್ಶಿ ಖಾದರ್, ಹಳೇಬೀಡು ಹೋಬಳಿ ಅಧ್ಯಕ್ಷ ಈಶ್ವರ್, ತಾಲೂಕಿನ ಹಳೇಬೀಡು ಗ್ರಾಮ ಪಂಚಾಯಿತಿಗೆ ಹೊಂದಿಕೊಂಡಿರುವಂತಹ ಬಿದರಕೆರೆ ಒಂದು ಕಾಲದಲ್ಲಿ ತುಂಬಿ ತುಳುಕುತ್ತಿದ್ದ ಕೆರೆ, ವಿಶ್ವವಿಖ್ಯಾತ ದ್ವಾರ ಸಮುದ್ರ ಕೆರೆ ತುಂಬಿದ ನಂತರ ಹೆಚ್ಚುವರಿ ನೀರು ಬಿದರಕೆರೆಗೆ ನಾಲೆಗಳ ಮುಖಾಂತರ ಹರಿದು ಬರುತ್ತಿತ್ತು. ಕಾಲಕ್ರಮೇಣ ಬಿದರಕೆರೆಗೆ ಹರಿದು ಬರುವಂತಹ ಎಲ್ಲಾ ಹಳ್ಳಗಳಲ್ಲಿ ಗಿಡಗೆಂಟೆಗಳು ಬೆಳೆದು ಹಾಗೂ ಕೆಲವೊಂದು ಭೂ ಆಕ್ರಮಿಗಳ ಒತ್ತುವರಿಯಿಂದಾಗಿ ಸರಾಗವಾಗಿ ಹರಿದು ಬರುತ್ತಿದ್ದ ಹಳ್ಳಗಳು ಕಟ್ಟಿಕೊಂಡಿರುತ್ತದೆ. ಈ ವರ್ಷ ಬಂದ ಭಾರಿ ಮಳೆಯು ಬಿದರಕೆರೆಗೆ ನೀರು ಹರಿದು ಬಂದಿರುವುದಿಲ್ಲ. ಆದ್ದರಿಂದ ಸುಮಾರು 42 ಎಕರೆ ವಿಸ್ತೀರ್ಣದಲ್ಲಿ ಇರುವಂತಹ ಬಿದರಕೆರೆಯು ಒತ್ತುವರಿಯನ್ನು ತೆರವುಗೊಳಿಸಿ ಬಿದರಕೆರೆಗೆ ನೀರು ಹರಿದು ಬರುವ ಹಳ್ಳಗಳನ್ನು ಸ್ವಚ್ಛಗೊಳಿಸಿ ಬಿದರಕೆರೆಯನ್ನು ತುಂಬಿಸಿ ಜನ ಜಾನುವಾರುಗಳಿಗೆ ಕುಡಿಯುವ ನೀರಿಗೆ ಮತ್ತು ರೈತಾಪಿ ವರ್ಗದ ವ್ಯವಸಾಯಕ್ಕೆ ಉಪಯೋಗ ಮಾಡಿಕೊಡಬೇಕು. ಸದರಿ ಬಿದರಕೆರೆಯ ಜಾಗವನ್ನು ಒತ್ತುವರಿ ಮಾಡಿಕೊಂಡು ಆ ಜಾಗದಲ್ಲಿ ಮದ್ಯದಂಗಡಿ ನಿರ್ಮಿಸಿ ವ್ಯಾಪಾರ ವಹಿವಾಟು ನಡೆಸುತ್ತಿರುತ್ತಾರೆ. ಇವರು ಕಸ ಕಡ್ಡಿಗಳನ್ನು ಹಾಕಿ ಕೆರೆಯ ನೈರ್ಮಲ್ಯವನ್ನು ಹಾಳು ಮಾಡುತ್ತಿದ್ದಾರೆ. ಇವರ ವಿರುದ್ಧ ಸೂಕ್ತ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಮನವಿ ಮಾಡುತ್ತಿದ್ದು, ಈ ಮನವಿಯನ್ನು ಸ್ವೀಕರಿಸಿದ 30 ದಿನಗಳ ಒಳಗಾಗಿ ಕೆರೆಗೆ ಹರಿದು ಬರುವ ಹಳ್ಳಗಳನ್ನು ಸ್ವಚ್ಛಗೊಳಿಸಿ ಕೆರೆ ಒತ್ತುವರಿ ಮಾಡಿಕೊಂಡವರ ವಿರುದ್ಧ ಕ್ರಮ ಕೈಗೊಳ್ಳದೆ ಹೋದಲ್ಲಿ ಗ್ರಾಮದ ನಾಗರಿಕರ ಮತ್ತು ರೈತರೊಂದಿಗೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ಕಣ್ಣು ಮುಚ್ಚಿ ಕುಳಿತಿರುವ ಆಡಳಿತ ವರ್ಗದ ವಿರುದ್ಧ ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ಳಬೇಕಾಗುತ್ತದೆ ಎಂದು ಕರ್ನಾಟಕ ರಕ್ಷಣಾ ವೇದಿಕೆಯು ಈ ಮುಖಾಂತರ ಮನವಿ ಮಾಡಿಕೊಳ್ಳುತ್ತೇವೆ ಎಂದರು. ಮನವಿ ಸ್ವೀಕರಿಸಿ ಮಾತನಾಡಿದ ತಹಶೀಲ್ದಾರ್ ಎಂ ಮಮತಾ, ಸರ್ಕಾರಿ ಭೂಮಿಯನ್ನ ಅಥವಾ ಸರ್ಕಾರಿ ಕೆರೆ ಕಟ್ಟೆಗಳನ್ನು ಯಾರೇ ಒತ್ತುವರಿ ಮಾಡಿದರೂ ಅವರ ಮೇಲೆ ಕ್ರಮ ಕೈಗೊಳ್ಳುತ್ತದೆ. ಸರ್ಕಾರದ ನಿವೇಶನ ಇದ್ದರೂ ಸಹ ಯಾರಾದರೂ ಒತ್ತುವರಿ ಮಾಡಿಕೊಂಡರೆ ಸ್ಥಳವನ್ನು ನಾವೇ ಖುದ್ದು ಪರಿಶೀಲನೆ ಮಾಡಿ ಒತ್ತುವರಿದಾರರ ಮೇಲೆ ಕ್ರಮ ಕೈಗೊಂಡು ಜಾಗವನ್ನು ಬಿಡಿಸಿಕೊಳ್ಳುತ್ತೇವೆ ಎಂದು ಸ್ಪಷ್ಟಪಡಿಸಿದರು. ಈ ಸಂದರ್ಭದಲ್ಲಿ ತಾಲೂಕು ಉಪಾಧ್ಯಕ್ಷ ಮಾಳೆಗೆರೆ ತಾರನಾಥ್, ಗೌರವಾಧ್ಯಕ್ಷ ಕುಮಾರ್, ತಾಲೂಕು ಕಾರ್ಯದರ್ಶಿ ಈಶ್ವರ್, ಆರಾಧ್ಯ, ಕಿರಣ್, ಸುರೇಶ್, ಪಾಂಡು ಹಾಗೂ ಗ್ರಾಮಸ್ಥರು ಹಾಜರಿದ್ದರು. ಟಿವಿ 46 ಮಲೆನಾಡು ನ್ಯೂಸ್, ಬೇಲೂರು. ದಯವಿಟ್ಟು ಒತ್ತುವರಿ ತೆರವು ಮಾಡಬೇಕಾದಾಗ ನೀವೇ ಮುಂದೆ ಬಂದು ಸ್ವಯಂ ಆಗಿ ಒತ್ತುವರಿ ತೆರವು ಮಾಡಿಕೊಡ್ಬೇಕು ಅಂತ ನಾವು ಕೇಳ್ಕೊತಾ ಇದೀವಿ. ಕೆಲವು ರೈತರು ಮುಂದೆ ಬರ್ತಾ ಇದ್ದಾರೆ, ಕೆಲವು ರೈತರು ಮುಂದೆ ಬರದೇ ಇದ್ದಾಗ ನಾವು ಕಾನೂನು ಬಳಕೆ ಮಾಡಬೇಕಾಗುತ್ತೆ. ಆಗ ಉಳಿದಿರೋ ರೈತರು ಮತ್ತೆ ಸಾರ್ವಜನಿಕರು ನಮಗೆ ಒತ್ತುವರಿ ತೆರವು ಮಾಡೋದಕ್ಕೆ ನಿಮ್ಮ ಸಹಕಾರ ಕೂಡ ನಮಗೆ ಅವಶ್ಯಕತೆ ಇರುತ್ತೆ. ಜನಪ್ರತಿನಿಧಿಗಳ ಸಹಕಾರ ಕೂಡ ಬೇಕಾಗುತ್ತೆ. ನಾವು ಖಂಡಿತ ಒತ್ತುವರಿ ತೆರವು ಮಾಡ್ತೀವಿ. ಆ ಕೆರೆಗಳು ಎಲ್ಲಿದೆ ಅದನ್ನಂತೂ ಯಾರೇ ಒತ್ತುವರಿ ಮಾಡಿದ್ರು ಕೂಡ ಯಾವುದೇ ರೀತಿ ಇದು ನಿರ್ದಾಕ್ಷಿಣ್ಯವಾಗಿ ನಾವು ಕ್ರಮ ಜರುಗಿಸಿ ನಾವು ಒತ್ತುವರಿ ತೆರವು ಮಾಡೇ ಮಾಡ್ತೀವಿ. ಖಂಡಿತ ಮೇಡಮ್, ಯಾವುದೇ ಒತ್ತಡಗಳಿಗೆ ಮಣಿಬಾರದು. ಕೈಗೊಂಡಂತಹ ಸಂದರ್ಭದಲ್ಲಿ ಅಂದಿನ ಅಧಿಕಾರಿಗಳು ರಮೇಶ್ ತಹಸೀಲ್ದಾರಿಗಳು ಅನ್ಸುತ್ತೆ, ಅವರು ಬಂದು ಸ್ಥಳ ಪರಿಶೀಲನೆ ಮಾಡಿ ಅಲ್ಲಿ ಸರ್ವೆ ಎಲ್ಲ ಮಾಡಿಸಿದ್ದಾರೆ. ನಮ್ಮ ಸರ್ಕಾರಿ ಏನು ಆಸ್ತಿಗಳಿದೆ ಅದನ್ನು ಉಳಿಸಬೇಕಾಗಿರ್ತಕ್ಕಂಥದ್ದು ನಿಮ್ಮ ಜವಾಬ್ದಾರಿ. ಮತ್ತು ತಾಲೂಕಲ್ಲಿ ನೀವು ಕೈಗೊಳ್ತಾ ಇರತಕ್ಕಂಥ ಒಂದು ದಿಟ್ಟವಾದಂತಹ ನಿರ್ಧಾರಗಳಿಂದಾಗಿ ಸಾಕಷ್ಟು ಸರ್ಕಾರಿ ಸ್ವತ್ತುಗಳು ಉಳಿತಾ ಇದೆ ಸರ್ಕಾರಕ್ಕೆ. ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ಳೋದೇನಂದ್ರೆ ಮೇಡಮ್, ಎಷ್ಟೇ ಒತ್ತಡಗಳು ಬಂದರೂ ಕೂಡ ಕಾನೂನು ಪ್ರಕಾರ ಏನು ಸರ್ಕಾರಕ್ಕೆ ಸೇರಬೇಕಾಗಿರ್ತಕ್ಕಂಥ ಜಾಗ ಇದೆ ಅದನ್ನು ತೆರವುಗೊಳಿಸಿ ಜನ ಜಾನುವಾರುಗಳಿಗೆ, ರೈತಾಪಿ ವರ್ಗದವರಿಗೆ ಒಂದು ಅನುಕೂಲ ಆಗುತ್ತೆ ಅಂತ ನಿಮ್ಮ ಮುಖಾಂತರ ತಮ್ಮಲ್ಲಿ ವಿನಂತಿಸ್ತೀನಿ.